ಏನ್ರಿ ಒಂದ್ ಒಳ್ಳೆ ಟ್ರೆಕ್ಕಿಂಗ್ ಮಾಡೋಣ ಅಂತ ನೋಡ್ತಿದ್ದೀರಾ? ಈ ಡೇಸ್ ಅಲ್ಲಿ ಎಲ್ಲೋ ಹೋಗ್ಬಿಡಿ ನೆಲಮಂಗಲ ಸೈಡ್ ಅಲ್ಲಿ ಶಿವಗಂಗೆ ಬೆಟ್ಟ ಅಂತ ಒಂದ್ ಬೆಟ್ಟ ಇದೆ ಗಾಯ್. ಟ್ರೆಕ್ಕಿಂಗ್ ಮಾಡೋಕ್ಕಂತಾನೆ ಇದು ಬಿಲ್ಡ್ ಮಾಡಿರೋ ತರನೇ ಇದೆ ಗೈಸ್. ಯಾಕಂದ್ರೆ ಇದು ಫುಲ್ ಟಫೆಸ್ಟ್ ಟ್ರೆಕ್ಕಿಂಗ್ ಗೈಸ್. ನಿಮ್ ಫ್ರೆಂಡ್ಸ್ ಯಾರಿದ್ರೆ ಕರ್ಕೊಂಡ್ ಬನ್ನಿ. ನಾವು 4 ಜನ ಫ್ರೆಂಡ್ಸ್ ಕರ್ಕೊಂಡು ಶಿವಗಂಗೆ ಬೆಟ್ಟ ಹತ್ತಕ್ ಸ್ಟಾರ್ಟ್ ಮಾಡಿದ್ರಿ ಗೈಸ್. ಅಲ್ಲೊಂದು ನಂದಿ ಪಾಯಿಂಟ್ ಸಿಕ್ತು, ವ್ಯೂ ಎಲ್ಲ ನೋಡ್ಕೊಂಡು ಹತ್ತಕ್ ಸ್ಟಾರ್ಟ್ ಮಾಡಿದ್ರಿ ಗೈಸ್. ಆಮೇಲೆ ಇಲ್ಲೊಂದ್ ದೇವಸ್ಥಾನ ಬಂತು, ಆಮೇಲೆ ಗುಹೆ ಒಳಗಡೆ ಇತ್ತು ಗೈಸ್. ಅದ್ ನೋಡ್ಕೊಂಡು ಹತ್ತಕ್ ಸ್ಟಾರ್ಟ್ ಮಾಡಿದ್ರಿ. ಅಲ್ಲಿ ನೋಡಿದ್ರೆ ಎಲ್ಲಾ ಪಕ್ಕ ವ್ಯೂ ಗೈಸ್. ನೀವು ಶಿವಗಂಗೆ ಬೆಟ್ಟ ಹೋದ್ರೆ ಬರೀ ವ್ಯೂ ನೋಡಕ್ ಆಗುತ್ತೆ ಗೈಸ್. ಅದು ಸನ್ರೈಸ್ ಸನ್ಸೆಟ್ ಟೈಮ್ ಅಲ್ಲಿ ಹೋಗ್ಬಿಟ್ರೆ ಮಾತ್ರ ಸನ್ಸೆಟ್ ಸನ್ರೈಸ್ ಮಾತ್ರ ಖುಷಿಯಾಗಿ ನೋಡ್ಬೋದು ಗೈಸ್. ಯಾಕಂದ್ರೆ ಅಲ್ಲಿ ಬರೀ ವ್ಯೂ ಗೈಸ್, ಏನು ಇಲ್ಲ, ಬರೀ ವ್ಯೂ. 360 ಡಿಗ್ರಿ ವ್ಯೂ ಮಾತ್ರ ಇರೋದು ಗೈಸ್. ಎಲ್ಲ ಅಡ್ವೆಂಚರ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಗೈಸ್. ನಾನ್ ದೋಸ್ತರ ಬರೀ 10% ಆಫ್ ಟ್ರೆಕ್ಕಿಂಗ್ ಗೈಸ್. ಇನ್ನು ಬೇಜಾನಿದೆ ಗೈಸ್. ಇನ್ನು ಟಫೆಸ್ಟ್ ಟ್ರೆಕ್ಕಿಂಗ್ ಇದೆ. ಯಾವಾಗ ಈ ಶಿವನ್ ಪಾರ್ವತಿ ಸ್ಟ್ಯಾಚು ಬರುತ್ತೋ ಅವಾಗದಿಂದ ಗೈಸ್ ಟಫೆಸ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಮಂಕಿಗಳ ಇರುತ್ತೆ, ಎಲ್ಲ ಸೇಫ್ ಆಗಿ ಹೋಗಿ. ಆಮೇಲೆ ಎಲ್ಲ 90 ಡಿಗ್ರಿ 60 ಡಿಗ್ರಿ ಸ್ಟೆಪ್ಸ್ ಗಳೇ ಗೈಸ್. ಹೆಂಗ್ ಬೇಕಂದ್ರೆ ಕ್ಯಾಲ್ಕುಲೇಟ್ ಮಾಡಿ ಎತ್ಬೇಕು ಗೈಸ್. ಬಟ್ ಟಫ್ ಐತೆ ಈ ಶಿವಗಂಗೆ ಬೆಟ್ಟ. ಇಲ್ಸು ಲೇಡೀಸ್ ಅಲ್ಲ ಈ ಟಫೆಸ್ಟ್ ಟ್ರೆಕ್ಕಿಂಗ್ ಎಲ್ಲ ಮಾಡಕ್ಕಾಗಲ್ಲ ಗೈಸ್. ಯಾರು ಲೇಡೀಸ್ ನ ಕರ್ಕೊಂಡ್ ಬರ್ಬೇಡಿ. ಏನಿದ್ರು ಜೆಂಟ್ಸ್ ಆಮೇಲೆ ಬಾಯ್ಸ್ ಗ್ಯಾಂಗ್ ನ ಕರ್ಕೊಂಡ್ ಬಂದ್ರೆ ಖುಷಿಯಾಗಿ ಜಾಲಿ ಮಾಡ್ಕೊಂಡು ಹೋಗ್ಬೋದು ಗೈಸ್. ಇಲ್ಲ ಶಿವಗಂಗೆ ಬೆಟ್ಟ ಹಿಲ್ಸ್ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ ಗೈಸ್. ಈ ನಂದಿ ಹತ್ರ ಸನ್ರೈಸ್ ಅಂಡ್ ಸನ್ಸೆಟ್ ಪಾಯಿಂಟ್ ಈ ನಂದಿ ಹತ್ರ ನೋಡ್ಬೋದು ಗೈಸ್. ಯಾಕಂದ್ರೆ ಫುಲ್ ಓಪನ್ ಗೈಸ್, ಏನು ಇಲ್ಲ. ವ್ಯೂ ಅಂತೂ ಅಲ್ಟಿಮೇಟ್ ಗೈಸ್. ಈ ವ್ಯೂ ನೋಡಕ್ಕೆ ಸಾಲದು ಗೈಸ್ ಕಣ್ಣು. ಆಮೇಲೆ ನಂದಿಯಿಂದ ಇಲ್ದಿ ಆ ಕಡೆ ಹೋಗಿ ನೋಡಿಸ್ತೀನಿ ವ್ಯೂ ಪಾಯಿಂಟ್ ನೋಡಿ. ಹಂಗೆ ಮಂಕಿಗಳು ಎಂಜಾಯ್ ಮಾಡ್ಕೊಂಡು ಏನೇನ ತಿನ್ಕೊಂಡಿತ್ತು. ಇಲ್ಲಿ ನೋಡಿ ಗೈಸ್, ಈ ಕಡೆ ಬಂದ್ರೆ ಸ್ವಲ್ಪ ಮೇಲೆ ಹತ್ಕೊಂಡು ಈ ತರ ವ್ಯೂ ಪಾಯಿಂಟ್ ಐತೆ. ಇನ್ನು ಅಲ್ಲಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ ಗೈಸ್. ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನ್ ವ್ಯೂ ಅಂತ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಟ್ರಕ್ಕರ್ಸ್ ಹತ್ರ ಏನಾದ್ರು ಯಾವ್ದಾದ್ರು ಇದ್ರೆ ಕರ್ಕೊಂಬನ್ನಿ ಗೈಸ್. ಇಲ್ಲಿ ತುಂಬಾ ಟ್ರೆಕ್ಕಿಂಗ್ ಇದೆ. ಸೂಪರ್ ಪ್ಲೇಸ್ ಗೈಸ್ ಇದೆ ಗೈಸ್. ವ್ಯೂ ಪಾಯಿಂಟ್ ಅಂದ್ರೆ ಎಜ್ಜಲ್ ಕುತ್ಕೊಂಡು ವಿಡಿಯೋ ಎತ್ತಿದೀನಿ. ನನಗೆ ಎಷ್ಟು ಶಿವರ್ ಆಯ್ತಿದೆ ಬಾಡಿ. ಫುಲ್ ವ್ಯೂ ಪಾಯಿಂಟ್ ಗೈಸ್. ನಿಮಗೆ ಟ್ರೆಕ್ಕಿಂಗ್ ಮಾಡ್ಬೋದು, ಹಂಗೆ ನೇಚರ್ ನೋಡ್ಬೋದು. ಸನ್ಸೆಟ್ ಸನ್ರೈಸ್ ವ್ಯೂ ಪಾಯಿಂಟ್ ಐತೆ. ಬೆಂಗಳೂರಿಂದ ಸಿಟಿ ಹೊರಗಡೆಯಿಂದ ಜಸ್ಟ್ 66 ಕಿಲೋಮೀಟರ್ ಅಷ್ಟೇ ಇದೆ ಗೈಸ್. ವಾಟರ್ ಬಾಟಲ್ ಆಮೇಲೆ ಊಟ ಏನಾದ್ರು ಕ್ಯಾರಿ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಳಗಡೆ 20 ರೂಪಾಯಿ ಇರೋ ಬಾಟ್ಲು 60 ರೂಪಾಯಿಗೆ ಮಾರುತ್ತಿದ್ದಾರೆ. ಡಬಲ್ ರೇಟ್. ಯಾಕಂದ್ರೆ ಬಾಟ್ಲು ಮೇಲೆ ಸಿಗಲ್ಲ ಅಂತೂ ಗೊತ್ತು, ಅದಕ್ಕೆ ಡಬಲ್ ರೇಟ್ ಮಾರುತ್ತಿದ್ದಾರೆ. ನಿಮಗೆ ಕಮ್ಮಿ ಕಾಸಲ್ಲಿ ಬಜೆಟ್ ಅಲ್ಲಿ ಮುಗಿಸ್ಬೇಕಂದ್ರೆ ನೀವು ಕೆಳಗಡೆಯಿಂದನೇ ಈಸ್ಕೊಂಡ್ಬರ್ಬೋದು. ಯಾಕಂದ್ರೆ ಇಲ್ಲಿ ಡಬಲ್ ರೇಟ್ ಆಗ್ತಿದ್ದಾರೆ. ಆಮೇಲೆ ನೋಡಿ ಲೇಡೀಸ್ ಪ್ರಿಫರ್ ಟು ದಿಲ್ಸ್ ಗೈಸ್. ಯಾಕಂದ್ರೆ ತುಂಬಾ ಟಫ್ ಐತೆ ಹಿಲ್ಸ್. ಎಲ್ಲಾ ಕಡೆ ಟ್ರಾವೆಲ್ ಮಾಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಐಡಿನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಗೈಸ್. ಅವಾಗ ನಾನು ಯೂಟ್ಯೂಬ್ ಐಡಿ ಬಂದ್ಬಿಟ್ಟು ಸ್ಮೈಲಿ ವ್ಲಾಗ್ಸ್ 23 ಅಂದ್ಬಿಟ್ಟು, ನಾನು ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಪ್ರತಾಪ್ RX ಅಫಿಷಿಯಲ್ ಅಂದ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಗೈಸ್. ನೆಕ್ಸ್ಟ್ ಎಲ್ಲಾದ್ರೂ ಹೋದ್ರೆ ತರ ಎಕ್ಸ್ಪ್ಲೋರಿಂಗ್ ವಿಡಿಯೋ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂಡ್ ಫಾಲೋ ಮಾಡಿ ಇಟ್ಕೊಳ್ಳಿ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್, ಲವ್ ಯು, ಬೈ ಬೈ ಗೈಸ್.